ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಂಡೇನೇ ಆಗಿರುತ್ತೆ. ಯಾಕೆಂದರೆ ಮಿಕ್ಕಿ ಟೈಮಲ್ಲಿ ನಾನು ಮಾರ್ನಿಂಗ್ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಸಾಲ್ತಾಯಿಲ್ಲ. ಸಂಡೇ ಅಷ್ಟೇ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ಯಾಕಪ್ಪ ಅಂದರೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡು ಇಬ್ಬರೂ ಜಗಳ ಆಡೋ ಥರ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಯಾಕಂದರೆ ನಾನು ಇದುವರೆಗೂ ಗಂಡ ಹೆಂಡತಿ ಜಗಳನ ನಮ್ಮ ಅತ್ತೆವರೆಗೂ ತೊಗೊಂಡೋಗಿಲ್ಲ ಯಾವತ್ತೂ. ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಒಟ್ಟಿನಲ್ಲಿ ಒಂದು ವೀಡಿಯೋಸ್ ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಏನಾದರೂ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ಲಾಸ್ಟ್ ಸಂಡೇನೇ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ. ಇವತ್ತು ಮಾಡಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಏನು ಕ್ಲೀನ್ ಮಾಡಿಲ್ಲ, ಎಲ್ಲ ಹಂಗಂಗೆ ಬಿದ್ದಿದೆ. ಸಂಜೆ ಟೈಮು ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆದರೆ ಸ್ಯಾಟರ್ಡೇ ಆದರೆ ಆಗಲ್ಲ. ನಾಳೆ ಸಂಡೇ ಅಲ್ವಾ, ರಜೆ ಇರುತ್ತೆ, ಮಾಡ್ಕೊಳ್ಳೋಣ ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ನೋಡ್ಬೋದು, ಈಗ ತಾನೇ ಕಾಫಿ ಮಾಡಿಕೊಂಡು ಕುಡ್ದಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ತೊಳಿಬೇಕು. ರಾತ್ರಿ ರೊಟ್ಟಿ ಮಾಡಿದ್ದೆ. ಮತ್ತು ನನ್ನ ಮಗಳು ಮತ್ತೆ ಇನ್ನೊಂದು ಸಲ ಗುಡ್ಗರ ರೊಟ್ಟಿ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಮಾಡಿದ್ದೆ. ಕೆಲಸ ಅಂತೂ ತುಂಬ ಅಂದರೆ ತುಂಬ ಇದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ನನ್ನ ಹಸ್ಬೆಂಡು ನೀನೇನು ವೀಡಿಯೋ ಇದೆಯೋ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಕೊಂಬಿಡಮ್ಮ, ನಾನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಪಟ ಅಂತ ಕೆಲಸ ಮಾಡಿ ಹೋಗ್ಬಿಟ್ಟು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಬೇಕು. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಒಂದು ವಾರ ಆಗೋಯ್ತು, ನನಗೂ ಯಾಕೋ ಮೂಡೇ ಇರಲಿಲ್ಲ ಮನೆ ಕೆಲಸ ಮಾಡೋಕ್ಕೆ. ಸ್ವಲ್ಪ ಟಯರ್ಡ್ ಫೀಲ್ ಆಗೋದು. ಮನೆಗೆ ಬಂದರೆ ಸಾಕು ರೆಸ್ಟ್ ಮಾಡ್ತಾಯಿದ್ದೆ. ಒಂದು ವಾರದಿಂದ ನಾನು ಏನಂದರೆ ಏನು ಕ್ಲೀನ್ ಮಾಡಿಲ್ಲ. ಕಂಪ್ಲೀಟ್ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಟಿ ವಿ ಕ್ಯಾಬಿನೆಟ್ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ, ಎಲ್ಲ ಅಂಡೋಗಿದೆ. ನೋಡ್ಬೋದು ಐಟಮ್ಸ್ ಎಲ್ಲ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ರಾತ್ರಿ ಲೀಚಿ ಫ್ರೂಟ್ಸ್ ತಂದಿದ್ರು ನನ್ನ ಮಗಳಿಗೋಸ್ಕರ. ಪಾಪ ಅವಳು ಮಲಗಿಬಿಟ್ಟಿದ್ಲು ಬರೋ ಅಷ್ಟರಲ್ಲಿ. ಇವಾಗ ಅವಳಿಗೆ ಕೊಡಬೇಕು ಕ್ಲೀನ್ ಮಾಡಿ. ನನಗೂ ಇಷ್ಟ ಆಗುತ್ತೆ ಫ್ರೂಟು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಏನಪ್ಪ ಅಂದರೆ ಸ್ವೀಟ್ನೆಸ್ಗಿಂತ ಜ್ಯೂಸಿಯಾಗಿರುತ್ತಲ್ಲ, ಅದು ತುಂಬ ಇಷ್ಟ. ಇತ್ತು ನಿಂಗೆ ಕೊಡಲ್ಲ ಲೀಚಿ ಫ್ರೂಟ್. ಫೇವ್ರೇಟಾ? ನಿಮ್ಮಪ್ಪ ನಿಂಗೆ ತಂದಿರೋದು ನಾನು ತಿನ್ನಬಾರ್ದಾ? ಏನು ತಗೊಂಬಂದ್ರಿ? ಹಾಂ, ಕಾಲ್ಸು. ನಾನು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಸಂಡೇ ಟೈಮು ಸ್ವಲ್ಪ ಸೋಂಬೇರಿತನ. ಲೇಟ್ ಆದರೆ ಆಗಲ್ಲ ಕೆಲಸ. ಅದರಿಂದ ಬೇಗ ಎದ್ದ ತಕ್ಷಣ ಕೆಲಸ ಮುಗಿಸ್ಕೊಂಬಿಡೋಣ. ಅದಾದಮೇಲೆ ಟಿಫನ್ ಮಾಡೋಣ. ಟಿಫನ್ ಮಾಡಿ ನಮ್ಮ ಟಿಫನ್ ತಿಂದಮೇಲೆ ನಿಜವಾಗ್ಲೂ ನನಗೆ ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನನಗಂತೂ ಟಿಫನ್ ಮಾಡಿದ್ಮೇಲೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ, ಹೊಟ್ಟೆ ಫುಲ್ ಆಗುತ್ತಲ್ಲ, ಅದರಿಂದಲೋ ಏನೋ ಗೊತ್ತಿಲ್ಲ. ಅದರಿಂದ ಲೇಟ್ ಆದರೂ ಪರವಾಗಿಲ್ಲ, ಟಿಫನ್ನು ಫಸ್ಟು ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಮುಂದೆ, ನನ್ನ ಹಸ್ಬೆಂಡ್ ಮುಂದೆ ಎಷ್ಟು ಕ್ಲೀನ್ ಮಾಡಿದ್ರು ಹಾಗೆ ಆಗುತ್ತೆ. ಆ ಸೋಫಾವಂತೂ ನೋಡೋಕ್ಕಾಗಲ್ಲ. ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ಅದೇ ಥರ ಮಾಡ್ತಾರೆ. ಆದ್ರೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಡೈಲಿ ಒಂದು 2 ಟೈಮ್ಸ್ ಆದ್ರೂ ನಾನು ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಆ ಥರ ಗಲೀಜಾಗಿದ್ದರೆ ಅದರಿಂದ ಕ್ಲೀನ್ ಮಾಡೇ ಮಾಡ್ತೀನಿ. ಆದ್ರೂ ಅವರು ಹಾಗೆ ಮಾಡ್ತಾರೆ. ಮತ್ತೆ ಇವಾಗ ಫಸ್ಟ್ ಕಸ ಗುಡಿಸ್ಬಿಡೋಣ ಅಂತ ಡೈಲಿ ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಕಸ ಗುಡಿಸ್ಬಿಡ್ತೀನಿ. ನನಗೆ ಅಡುಗೆ ಮನೆ ಕ್ಲೀನ್ ಇಲ್ಲ ಅಂದರೆ ಟಿಫನ್ ಮಾಡೋಕ್ಕಾಗಲಿ, ಅಡುಗೆ ಮನೇಲಿ ಏನು ಅಡುಗೆ ಮಾಡೋಕ್ಕೂ ನನಗೆ ಮೂಡಿರಲ್ಲ. ಒಂಥರ ಬೇಜಾರಾಗುತ್ತೆ. ಗಲೀಜಾಗಿದ್ದರೆ ಅಲ್ಲಲ್ಲೇ ಅಂಡೋಗಿದ್ರೆ. ಅದರಿಂದ ಫಸ್ಟು ಒಂದು ಸತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಏನೇ ಇದ್ರೂ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಮ್ಮ ಮನೆಯವರು ಕಾಲು ಸೂಪ್ ತಂದಿದ್ರು, ಸಣ್ಣಗಾಗ್ಬಿಡುತ್ತೆ, ಕುಡಿಯೋಣ ಹಾಕು ಅಂದರು. ಇವಾಗ ಹಾಕ್ತಾಯಿದ್ದೀನಿ. ಎಷ್ಟು ಇದು? 100 ರೂಪಾಯಿ. ಕಾಲೇ ತಂದಿದ್ರೆ ಆಗಿರೋದು, ಮಾಡ್ಬೋದು ಅದಕ್ಕೆ ಮನೇಲಿ. ಇದೇನು ಈ ಕಲರ್ ಐತೆ? ಈ ಕಲರ್ ಐತಲ್ರಿ? ಬಿಸಿ ಮಾಡಬೇಕಾ? ಸ್ವಲ್ಪ ಬೆಚ್ಚ ಬಿಸಿ ಮಾಡಿ. ಅದು ಕಾಲು ಹಾಕಿ ಬಿಸಿ ಮಾಡಿ, ಚೆನ್ನಾಗಿ ಕೂತಿತ್ತು.
ಹಸ್ಬೆಂಡ್ ಥರ ಅಷ್ಟರಲ್ಲಿ ಕಾಲು ಸೂಪೆಲ್ಲ ತಣ್ಣಗಾಗ್ಬಿಟ್ಟಿತ್ತು, ಅದರಿಂದ ಬಿಸಿ ಮಾಡಿ ಇವಾಗ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಕಾಲು ಸೂಪು ತಣ್ಣಗಿದ್ರೆ ಕುಡಿಯೋಕ್ಕೆ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟಿಯಾಗಿರಲ್ಲ. ಅದರಿಂದ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ನಿಂಬೆ ರಸ ಹಿಂಡಿ ಇವಾಗ ನನ್ನ ಹಸ್ಬೆಂಡ್ಗೆ ಕೊಡ್ತಾಯಿದ್ದೀನಿ. ಬಿಸಿ ಬಿಸಿ ಮನೇಲಿ ಮಾಡೋದೇ ಚೆನ್ನಾಗಿರುತ್ತೆ. ಯಾಕೋ ಟೇಸ್ಟ್ ಒಂಥರ ಸಾಂಬಾರು ಪೌಡರೆಲ್ಲ ಹಾಕ್ಬಿಟ್ಟವ್ರೆ, ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ. ತಂದಿದ್ದಾರಲ್ಲ ಅಂದ್ಬಿಟ್ಟು ಕುಡಿತಾ ಇದ್ದೀವಿ ಅಷ್ಟೇ. ನಾವು ಮನೇಲಿ ಮಾಡೋದೇ ಸೂಪರಾಗಿರುತ್ತೆ. ಹಾಲು ತಂದಿದ್ರೆ ಮಾಡ್ಕೊತೀವಿ. ಹೇಳ್ಬೇಕು ಅಂದರೆ ನನಗೆ ಈ ಕಲರ್ ಇಷ್ಟ ಆಗಲ್ಲ, ಗ್ರೀನ್ ಕಲರ್ ಇರಬೇಕು ಸೂಪು. ಗ್ರೀನ್ ಕಲರ್ ಇದ್ದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನನಗೆ ಯಾಕೋ ಇಷ್ಟ ಆಗಿಲ್ಲ ರೀ. ಇವಾಗ ನಾನು ಕಾಲು ಸೂಪ್ ಕುಡಿದು ಬಟ್ಟೆ ಎದ್ದ ತಕ್ಷಣ ವಾಷಿಂಗ್ ಹಾಕಿದ್ದೆ. ಇವಾಗ ಒಣಗಾಕಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬಿಸಿಲು ತುಂಬ ಚೆನ್ನಾಗಿತ್ತು. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲಿರುತ್ತೋ ಹೇಳೋಕ್ಕಾಗಲ್ಲ. ಬಿಸಿಲಿದ್ದಾಗಲೇ ಒಣಗಾಕ್ಬಿಟ್ರೆ ಆರಾಮಾಗಿ ಬಟ್ಟೆ ಎಲ್ಲ ಒಣ್ಕೊಂಬಿಡುತ್ತೆ. ಯಾಕಂದರೆ ಯೂನಿಫಾರ್ಮ್ ಎಲ್ಲ ಸಂಡೇನೇ ನಾನು ಆಲ್ಮೋಸ್ಟ್ ವಾಷಿಂಗ್ ಹಾಕ್ಕೊಳ್ಳೋದು. ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ಇರುತ್ತೆ, ಫ್ರೀ ಇರಲ್ಲ, ನಾನು ಫ್ರೀ ಇರಲ್ಲ, ನಿಮಗೂ ಗೊತ್ತು. ಅದರಿಂದ ಸಂಡೇ ಟೈಮು ಯೂನಿಫಾರ್ಮ್ ಎಲ್ಲ ಒಗಿತೀನಲ್ಲ, ಅದು ಚೆನ್ನಾಗಿ ಒಣಗಿಬಿಡ್ಲಿ ಅಂದ್ಬಿಟ್ಟು ಇವಾಗ ಹೋಗಿ ಒಣಗಾಕಿ ಬರೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೆಕ್ಕೊತಾ ಇದ್ದೀನಿ. ನನ್ನ ಮಗಳೂ ನನ್ನ ಹಸ್ಬೆಂಡ್ನು ಕೇಳಿದೆ, ಟಿಫನ್ ಮಾಡಿಕೊಟ್ಬಿಟ್ಟೆ, ಅದಾದಮೇಲೆ ಮನೆ ಕೆಲಸ ಮಾಡ್ಕೊತೀನಿ ಅಂತ. ಕಾಲು ಸೂಪ್ ಕುಡ್ದಿದ್ರಲ್ವ, ಅದರಿಂದ ಇವಾಗ ಬೇಡ, ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡೇ ಮಾಡು ಟಿಫನ್ನ, ಲೇಟಾಗೆ ಮಾಡೋಣ ಅಂದರು. ಅದರಿಂದ ಒಣಗಾಕ್ಬಿಡೋಣ ಬಟ್ಟೆನ, ಏನೇ ಕೆಲಸ ಇದ್ದರೂ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಕಿ ಬಂದು ಪಾತ್ರೆ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಇವಾಗ ತರಕಾರಿ ಉಪ್ಪಿಟ್ಟೆಲ್ಲ ಮಾಡಿ ತಿಂದು ಸ್ವಲ್ಪ ಮನೇನೂ ಒರೆಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಗಿತ್ತು, ಇದೊಂದು ಯಾಕೆ ಇದನ್ನು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಇದನ್ನು ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಬೇಕು. ಇವಾಗ ನಂದು ಕೆಲಸ ಎಲ್ಲ ಆಯಿತು. ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿಕೊಂಡು ತಿಂದು ಟಿಫನ್ಗೆ ಮನೆ ಎಲ್ಲ ಕ್ಲೀನಿಂಗ್ ಆಗಿದೆ. ನೋಡ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ. ಏಕೆಂದರೆ ನಮ್ಮ ಅತ್ತೆ ಮನೆಗೆ ಹೋದರೆ ನಾನು ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಅದರಿಂದ ಎಲ್ಲ ಕ್ಲೀನ್ ಮಾಡಿದೆ. ನೋಡೋಣ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ಸಕ್ಸಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಪಾಪ ನಮ್ಮ ಅತ್ತೆ ಏನು ತಿಳ್ಕೊತಾರೋ ಏನೋ. ಒಂದು ಎಂಟರ್ಟೈನ್ಮೆಂಟ್ಗಷ್ಟೇ ಮಾಡ್ತಾ ಇರೋದು, ನೋಡೋ ಜನಗಳಿಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಷ್ಟೇ ಮಾಡ್ತಾ ಇರೋದು. ನಮ್ಮ ಅತ್ತೆನ ಬೇಜಾರು ಮಾಡಬೇಕು ಇಲ್ಲ ಇನ್ನೊಂದು ಅಂತ ಏನು ಮಾಡ್ತಾ ಇಲ್ಲ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಮ್ಮ ಅತ್ತೆ ಅಂತ. ಇವಾಗ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ನಾನು ಹೋಗ್ತೀನಿ, ಅದಾದಮೇಲೆ 5 ನಿಮಿಷ ಬಿಟ್ಕೊಂಡು ಅವರು ಬರ್ತಾರೆ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಬಂದು ಪ್ರ್ಯಾಂಕ್ ಎಲ್ಲ ಮಾಡಾಯಿತು. ನಾನು ನನ್ನ ಹಸ್ಬೆಂಡು ಜಗಳಾಡೋ ಥರ ಪ್ರ್ಯಾಂಕ್ ಮಾಡಿದ್ರು. ನಮ್ಮ ಅತ್ತೆ ಪಾಪ ಸೀರಿಯಸ್ಸೇ ಆಗಿಬಿಟ್ಟಿದ್ರು. ಮಗನಂತೂ ಬೈದು ಸುಸ್ತಾಗ್ಬಿಟ್ಟಿದ್ದಾರೆ, ಅಷ್ಟು ಬೈದಿದ್ದಾರೆ ಮಗನ್ನ. ಯಾರೆಲ್ಲ ಆ ಪ್ರ್ಯಾಂಕ್ ವಿಡಿಯೋ ನೋಡಿಲ್ಲ ಒಂದ್ಸಲ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನೋಡಿ. ನಿಜವಲ್ಲೂ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಮಾತು ಕೇಳಿದ್ರೆ ನನಗೆ ಅಷ್ಟು ನಗು ಬರ್ತಾಯಿತ್ತು, ಕಂಟ್ರೋಲ್ ಮಾಡೋಕ್ಕಾಗ್ತಿದ್ದಿಲ್ಲ. ಆದರೆ ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸೀರಿಯಸ್ಸಾಗಿ ಇರೋಕ್ಕೆ ಬರೋಲ್ಲ, ಅವರು ಅಷ್ಟು ಸೀರಿಯಸ್ಸಾಗಿ ಇತ್ತಿಲ್ಲ, ನಗ್ನಗ್ತಲೇ ಜಗಳ ಆಡಿದ್ರು. ನಾನು ತುಂಬ ಸೀರಿಯಸ್ಸಾಗಿ ಜಗಳ ಆಡೋ ಥರ ಆಡಿದೆ. ನಮ್ಮ ಅತ್ತೆ ಅದೇ ಹೇಳ್ತವ್ರೆ, ಬೇಜಾರಾಗೋಯ್ತಮ್ಮ ಇವತ್ತಂತೂ ತುಂಬ ಬೇಜಾರು ಮಾಡಿದ್ರಿ ಅಂತ. ನಮ್ಮ ಅತ್ತೆ ಸೀರಿಯಸ್ ಅಂತ ತಿಳ್ಕೊಂಡಿದ್ರಂತೆ. ಮೊದಲಾಗೆ ಹೇಳೋದಲ್ವಾ ಅಂತಾರೆ, ಪಾಪ ಅವ್ರಿಗೇನು ಗೊತ್ತು, ಹೇಳಿ ಮಾಡೋದು ಪ್ರ್ಯಾಂಕ್ ಅನ್ಸ್ಕೊಳ್ಳಲ್ಲ. ಮಗನ ಮೇಲೆ ಸ್ವಲ್ಪ ರೊಚ್ಚಿಗೆದ್ಬಿಟ್ಟಿದ್ರು. ಅಮ್ಮ ಹಂಗೇನಾದ್ರು ನಿಜ ಆಗಿ ನಾನು ಹೋಗ್ಬಿಟ್ಟಿದ್ರೆ ಏನು ಮಾಡಿರಿ? ಯಾರನ್ನ? ನಿಂಗನ್ನ? ನಮ್ಮನೆ ಇವ್ರು ನೋಡಿ ಬೇರೆ ಮದುವೆ ಮಾಡೋರಂತೆ, ಅಷ್ಟು ಧೈರ್ಯ ಇದ್ದಾಕ. ಹೆಂಡತಿ ಕರ್ಕೋಬೇಕು, ಮಕ್ಳು ಕರ್ಕೋಬೇಕು, ಆಮೇಲೆ ಸೇರಿಸ್ತೀನಿ ಮನೆಗೆ ಏನಾರಂತೆ. ರಾಘವೇಂದ್ರ ಮೇಲಾಣಗಳು ಅನ್ನೋರಂತೆ. ನಮ್ಮ ಅಕ್ಕ ಹೇಳ್ತಾವ್ರಿ ಇನ್ನೊಂದು ಮದುವೆ ಮಾಡಿರಿ ಅಂತ. ಅಷ್ಟೊಂದು ಆಯ್ತು, ಈಗಲೂ ಮಾಡಿ ಚಾನ್ಸ್ ಕೊಡ್ತೀನಿ. ನೀವೇ ಸಾಕ್ಬೇಕಾಗುತ್ತೆ. ಆದರೂ ನೀವು ಅಲ್ಲ ಕಣಮ್ಮ, ನಿಮ್ಗೆ ಅನಿಸ್ತಿಲ್ವಾ ಪ್ರ್ಯಾಂಕ್ ಮಾಡಿಸ್ತಾ ಇದ್ದೀನಿ ಅಂತ? ಅಷ್ಟು ಈಸಿಯಾಗಿ ಹೋಗು ಯಾವತ್ತಾದರೂ ಹಂಗೆ ಅಂದಿದ್ರೆ ಹೋಗು ಅಂತ.
ಹೋಗ್ಬೇಕವ ರೇಜೋದವ್ರು ರೇಜಾಬಿಟ್ಟ ನನಗೆ ಹೋಗಿ ಅದು ನಗ ಇವು ಬೇರೆ ಯಾರು ಹೇಳ್ಕೊಟ್ರ ಫ್ರೆಂಡ್ಗಳು ನಮ್ಮ ಅಷ್ಟು ಈಸಿಯಾಗಿ ಹೋಗು ಅಂತಾರಲ್ಲ ಅವಾಗ್ಲಾದ್ರೂ ಡೌಟ್ ಬರ್ಲಿಲ್ವಾ? ಏನು ಚೆನ್ನಾಗಿ ಆಮ್ಲೆ ಕುಡೀರಿ ಗಂಜಿ ಕುಡೀರಿ ಸರಿ ಅನ್ನಿಸ್ಕೊಂಡಿದ್ದಾರೆ ಊರೂರ ಮೇಲೆ ಇರಿ. ಸರಿ ಅನ್ಸ್ಕೊಂಡಿದ್ದೀರಿ ಊರೂರ ಮೇಲೆ ಇರಿ. ನಿಂಗ ಬಂದ ತಕ್ಕ ಕರ್ಕೊಂಡು ಹೆಂಗೆ ಆಮ್ಲೆ ಗಂಜಿ ಬಿಟ್ಕೊಂಡು ಅವ್ವ ತಾಯಿ ಇವ್ರು ಏನು ಮಾಡಾರ ಗೊತ್ತಾ? ಫಸ್ಟಿಗೆ ಫೋನಲ್ಲಿ ನಮ್ಮ ಅತ್ತ ಮನೆಗೆ ಹೋಗಿ ನಾವು ಗಂಡ ಹೆಂಡ್ತಿರು ಜಗಳ ಅನ್ಕೊಂಡು ಅಂದ್ಬಿಟ್ಟು ಅಲ್ಲಿ ಹೋಯ್ತೀವಿ. ಅವ್ರಿಗೆ ನೀವು ಬೇಜಾರು ಮಾಡ್ಕೋಬೇಡಿ ಅನ್ಕೊಂಡು ಮಾತಾಡ್ಕೊ ಬಂದಾರ ಕದಾವಿ. ನನಗೆ ಗೊತ್ತಿಲ್ಲ ನಮ್ಗೆ ನಾವಿಲ್ಲಿ ಯಾಕಪ್ಪ ಹಿಂಗೆ ಆಡ್ದೆ ಹಂಗನ್ ಹೋಗಿ ನಿಮ್ಗೆ ಇರಲ್ಲ ಇಷ್ಟ ಇಲ್ಲ ಹೋಗಿ ಇವ್ರು ಒಳಗೆ ಮಾತಾಡ್ಕೊಂಡಾರ. ಅದೇನೋ ಫೋನಲ್ಲಿ ಮಾಡಕ್ಕೆ ಮಾತಾಡ್ಕೊ ಬಂದಾರ. ನಾವು ಅವ್ವ ಮಗ ಸೀರಿಯಸ್ ಆಗಿ ಏನಪ್ಪ ಎತ್ತಪ್ಪ ಎಷ್ಟು ಕೊಟ್ಟೆಯಪ್ಪ ಮನ್ಗ ಏನಪ್ಪ ಅಂತೆಲ್ಲ ಕೇಳ್ತಾವೆ. ಇವ ನಂಗೆ ಮನೆಗೆ ಕೊಡೋಲ್ಲ ಹಂಗ ಇವ್ರು ಫಸ್ಟೇ ಮಾತಾಡ್ಕೊಂಡಾರ ಇವ್ರು ಛತ್ರಿಗಳು. ಆಮೇಲೆ ಅದನ್ನೇ ಒಂದು ರೀಲ್ಸ್ ಮಾಡಿಬಿಟ್ಟು ನಮ್ಮ ನೈ ಒರೆಸ್ಬಿಟ್ಟು ಕೂತ್ಕೊಂಡ್ರು ಗಂಡ ಹೆಂಡ್ತಿ. ಅದು ಬತ್ತ ನೋಡ್ಯವ ಇವಾಗ ಓದ್ದವ ಸಿಕ್ಕಿದ್ದೆ ಚಾನ್ಸ್ ಅಂತ ಹೊಡಿದಿಲ್ವ ನಂಗೆ? ಚಿಕ್ಕದ್ದೆ ಚಾನ್ಸ್ ಉಂಟು ನಿಂಗ ಮೊಕ್ಕೆ ಹೊಡೆದ್ನ. ಚಾನ್ಸ್ ಉಂಟು ನಿಂಗ ಮೊಕ್ಕೆ ಹೊಡೆದ್ನ. ರತ್ನಕನ್ನ ನೋಡುವ ನೀ ಅಂತಾಳ. ಈಗ ಬಂದಮ್ಮ ನಿಮ್ಮ ತಮ್ಮ ಎಷ್ಟು ಅಯ್ಯೋ ಅನಿಸ್ತಾನೆ ಅಂತ ನೋಡಿ ಕೇಳ್ದೆ ಹೇಳ್ತಾಳ. ನಿಮ್ಮ ತಮ್ಮ ನನ್ನ ಎಷ್ಟು ಅಯ್ಯೋ ಅನಿಸ್ತಾನ ಗೊತ್ತಾ ನೋಡಿ ಅಂತಾಳ. ಪುಣ್ಯ ಮಾಡಿದ್ದೆ ಇದೇ ಹೇಳೋದವ್ರು. ನನ್ನ ತಮ್ಮನ್ ಕಟ್ಕೊಳಕ್ ನೀನ್ ಪುಣ್ಯ ಮಾಡಿದ್ದೆ ಅಂತಾರೆ. ನೀನ್ ಪುಣ್ಯ ಮಾಡಿದ್ದೆ. ಸಾಂಬಾರ್ ಮಾಡ್ತಾವ್ರೆ ಆ ಕಡೆಯಿಂದಲ್ಲ ಎಷ್ಟು ಆಟ ಉಡಿಸ್ತಾನ ಗೊತ್ತಾ ಅಂತಾಳ. ಈಗ ಹಾಕ್ದೆ ಅದನ್ನ ಸಂಜೆಗೆ ಹಾಕ್ತೀನಿ. ಇವಾಗ ಎಡಿಟ್ ಮಾಡ್ತಾವಳೆ ಅಂತ ಹೇಳಿ ಏನಂತ ಅಮ್ಮ ರತ್ನಿ ಸೀರಿಯಸ್ ಆಗಿ ಅವ್ವ ಸಾಕೂತೀವಿ. ಇನ್ನೊಂದು ಮಕ್ಳು ಒಳಗೆ ಮಾತಾಡ್ಕೊಬಂದು ಏನಿಬ್ರು ಕಚ್ಚಾಡ್ತಾವ್ರವ. ನಾನು ಹೋಯ್ತೀನಿ ಕಣಕ ಇರಲ್ಲ ಕಣಕ ಹೇಗೆ ಇಲ್ಲಿ ತವಂತನ ತಕ ಇಬ್ರು ಗುದ್ದಾಡ್ಕತ ಕೂತಾರ. ಆಮೇಲೆ ನಾವು ಸೀರಿಯಸ್ ಆಗಿದ್ದಕ್ಕವ ಹಿಂಗೆ ಆಡ್ತಾವ್ರಲ್ಲ ನಾವು ಅಂದ್ರ ಆಮೇಲೆ ಹೇಳಿ ಎಲ್ಲರೂ ವಿಡಿಯೋ ಮಾಡ್ತಾವಳ. ಬಿಂದು ಫಸ್ಟೇ ಹೇಳ್ಕೊಟ್ಬಿಟ್ಟಾಳ ಇವ. ಓ ಮನ ಮುರ್ಕತನಲ್ಲವ ನನ್ನ ಮಗ ಅಂತ ನಾ ಬೇರೆ ಯೋಚನೆ ಮಾಡ್ಕೊತೀನಿ. ಎಲ್ಗೋದಯಮ್ಮ ಗಂಡ್ಸಲ್ವಮ್ಮ ಅದಕ್ಕಮ್ಮ ಹಿಂಗಕ್ಕಮ್ಮ ಅಂತವನಿ. ಇನ್ನೊಂದು ಮಕ್ಕಳು ಒಳಗೆ ಮಾತಾಡ್ಕೊಬಂದು ನೋಡು ರತ್ನಿ. ಪ್ರಾಂಕ್ ಸಕ್ಸಸ್. ಹೋಗಳ ಊಟಕ್ಕೆ ಹೋಗಿ ಅಂಗಡಿಲಿ ಇದ್ಲಲ್ಲ ಅವಳನ್ನ ಹೋಗಿ 7 ಗಂಟೆಲಿ ಕರ್ಕೊಬಂದ್ಬಿಟ್ಟಾಳ ಜೊತೆಲಿ ಯಾರಿಗೂ ಹೇಳ್ಬೇಡ ಅಂತ. ಅದೇ ಒಂದು ಸ್ಟೋರಿ ಬರ್ತಾವ ನೋಡವ. ನಾನೇ ವಿಡಿಯೋ ಮಾಡಿರೋದು. ನಮ್ಮ ಅತ್ತೆ ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ. ಅವ್ರ ಮೊಮ್ಮಗಂದು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ಲ, ನನ್ನ ಮಗ ಶಿಶ್ವರ್ಕ್ಕೆ ಹೋಗಲ್ಲ ಅಂತ ಆಟ ಮಾಡಿದ್ನಲ್ಲ, ಅದನ್ನ ಹಾಕಿಸ್ಕೊಂಡು ನೋಡ್ತಾ ಇದ್ದಾರೆ. ಹೋಗ್ಬೇಡ ಅಂತ ಹೇಳ್ತಾವನೆ. ನಮ್ಮತ್ತೆ ಫೋನ್ ಮಾಡಿ ಹೇಳ್ತಾಯಿದ್ರು ಎಲ್ರಿಗೂ ಈ ಥರ ಎದುರಿಸ್ಬಿಟ್ರು ನನ್ನ ಅಂತ. ಪಾಪ ಅವರು ಅಷ್ಟು ಸೀರಿಯಸ್ ಆಗಿ ತಿಳ್ಕೊಂಡಿದ್ರು. ಪಾಪ ಎದೆ ನೋವೇ ಬಂದ್ಬಿಡ್ತಂತೆ. ಹೇಳ್ತಿದ್ರು ನಂಗೆ ಎದೆ ನೋವೇ ಬಂತು, ಇನ್ನೊಂದು ದಿವಸ ಈ ಥರ ಆಡಬೇಡಿ ಅಂತ. ಏನು ಮಾಡ್ತಾ ಇದ್ದೀರಾ? ಹಾಂ ಏನಕ್ಕೆ ಇವಾಗ ಬಜ್ಜಿ? ಜಗಳಾಡಿದೀವ ರತ್ಕ ಬಜ್ಜಿನ. ಜಗಳ ಆಡಿಲ್ಲ, ಜಗಳ ಆಡೋ ಥರ ಪ್ರ್ಯಾಂಕ್ ಮಾಡಿದ್ದೀವಿ. ಬಜ್ಜಿ ಮಾಡ್ತಾ ಇದ್ದಾರಂತೆ ನಮ್ಮ ಅಕ್ಕ. ಇವತ್ತು ಪೌರ್ಣಮಿ ಅಂತೆ, ನಾನ್ ವೆಜ್ ಮಾಡಲ್ವಂತೆ. ಕೊಡು ಮಾಡ್ಬೋದಾಗಿತ್ತು. ಹಾಂ ಪೌರ್ಣಮಿ ಬೇಡ. ಏನು ಮಾಡ್ತಾ ಇದ್ದೀರಕ್ಕ? ಹಾಂ ಅಮ್ಮಂಗೆ ಕೊಡೋಗಿ ಫಸ್ಟು. ಅದೇನು ಅಷ್ಟೊಂದು ಕಾಫಿ? ಅಮ್ಮಂಗೆ ಕೊಡಿ, ಬೋಂಡ ಕೊಡಿ. ಅಲ್ಲ ಬೋಂಡ ಕೊಡಿ. ಏನು ಆಲೂಗಡ್ಡೆ ಬಜ್ಜಿನಾ? ನಮ್ಮ ಅಕ್ಕ ಆಲೂಗಡ್ಡೆ ಬಜ್ಜಿ, ಒಂದು ಗ್ಲಾಸ್ ಕಾಫಿ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅಂತ ಕೂತ್ಕೊಂಡಿದ್ದೆ, ಮಾಡ್ತಾಯಿದ್ದೆ.
ಅಷ್ಟರಲ್ಲಿ ನಮ್ಮ ಅಕ್ಕ ಬಜ್ಜಿ ಮತ್ತು ಕಾಫಿ ಮಾಡಿಕೊಟ್ಟಿದ್ದಾರೆ. ಸರಿ ಆಯ್ತಾ? ಚೆನ್ನಾಗಿತ್ತು. ಬಜ್ಜಿನೂ ಚೆನ್ನಾಗಿ ಬಂದೈತೆ ಕಣಕ್ಕ, ಗರಿ ಗರಿ ಆಗೈತೆ. ನನ್ನ ಮಗಳು ಮನೆಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾಟಕ ಆಡ್ತಾ ಇದ್ದಾಳೆ. ಡೌರಾಣಿ ಎಷ್ಟು ನಾಟಕ ಆಡ್ತಾಳೆ ನೋಡಿ. ಅದೇ ಮಿಕ್ಕಿತ್ತಲ್ಲ ಬಜ್ಜಿದು. ಎಲ್ಲಾದರೂ ನಡಿ ಹೋಗೋಣ ಮನೆಗೆ. ಮನೆಗೆ ಹೋಗೋದು ಅಂದ್ರೆ ಆಗಲ್ಲ, ಇಲ್ಲಿಗೆ ಬಂದ್ಬಿಟ್ರೆ ಯಾರು ಬೇಡ ಏನು ಬೇಡ ಅಲ್ವೇನೆ, ಸ್ಕೂಲು ಬೇಡ ಏನು ಬೇಡ. ಮಲ್ಕೊಳ್ಳಿ ಇಬ್ರು ಅತ್ತೆ ಸೊಸೆ. ಅಮ್ಮ ನಡಿ ಹೋಗೋಣ, ಮನೇಲಿ ಮಲ್ಕೊಳ್ಳಿವಂತೆ. ಅಮ್ಮ ಟೈಮ್ ಆಯಿತು, ಹೊಡಿತೀನಿ. ಸ್ಕೂಲು ನಮ್ಮ ಅಕ್ಕ ಊಟ ಅಂತಾರೆ. ಅಮ್ಮ ಚಿನ್ನು ಎದೋ ಬಾಮ್ಮ ಹೋಗೋಣ. ಒದೆ ತಿಂತ್ಯಾ? ನಾಟಕ ನಾನು ನೋಡ್ತಾ ಇದ್ದೀನಿ, ಬಾ. ಡೈಲಿ ಮಲ್ಕೋತಿದ್ದಿಲ್ಲ ಇಷ್ಟೊತ್ತಲ್ಲಿ. ನೋಡಿ ಏನು ನಾಟಕ ಆಡ್ತಾಳೆ. ನನ್ನ ಮಗಳು ಅಳ್ತಾ ಇದ್ದಾಳೆ ಹೋಗ್ಬೇಕಲ್ಲ ಅಂತ. ಇಲ್ಲಿಗೆ ಬಂದಾಗೆಲ್ಲ ಇದೇ ಕತೆ. ಲೈಟ್ ಹಾಕಿ ಅಳ್ತಾ ಇದ್ದಾಳೆ ನಮ್ಮ ಮಗಳು. ತಲೆ ಸರಿ ಮಾಡ್ಕೊ, ರಗ್ಗಿಸ್ಕೊಂಡ್ ಮಲಗ್ಬಿಟ್ಟಿದ್ಲು. ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾಟಕ ಆಡ್ತಾವಳೆ. ಡೈಲಿ ಇದೇ ಥರ ನಾಟಕ ಆಡ್ತೀಯ, ಹೊಡೆದಾಕ್ಬಿಡ್ತೀನಿ. ಹತ್ರ ಚಿಕ್ಕ ಮಗು ಅಲ್ಲ ನೀನು. ಶನಿವಾರ ಹೋಗ್ಬೇಡ, ಬಂದ್ಬಿಡು. ಭಾನುವಾರ ಸಾಯಂಕಾಲ ಹೋಗು. ಎಷ್ಟು ದಿವಸ ಇದ್ರೂ ಆಸೆ ತಪ್ಪಲ್ಲ. ಊರಿಗೆ ಹೋದ್ರು ಹಿಂಗೆ, ಇಲ್ಲಿ ಬಂದ್ರು ಹಿಂಗೆ. ಬಾ ಹೋಗೋಣ. ಹೊಡೆದಾಕ್ಬಿಡ್ತೀನಿ ಕೋಪ ಬಂದರೆ. ಹೋಗೋಣ ಬಾ. ಏನಿಲ್ಲ, ಮಳೆ ಬರ್ತಾ ಇದೆ. ಯೂನಿಫಾರ್ಮ್ ಎತ್ಕೋಬೇಕು. ಯೂನಿಫಾರ್ಮ್ ಒಣಗಾಕಿದ್ದೀನಿ. ನೆಕ್ಸ್ಟ್ ವೀಕು ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ಅತ್ತೆ ಎಲ್ಲ ಬರ್ತಾರಂತೆ. ಏನು ಸ್ವಲ್ಪ ಒನ್ ಟೈಮ್ ಹಾಕಿ ಸಾಕು. ರಾಗಿ ಇಟ್ಬೇಕಾಗಿತ್ತು, ನಾನು ಬಿಡಿಸೇ ಇತ್ತಿಲ್ಲ. ಈ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮೇ ಆಗಲ್ಲ. ಭಾನುವಾರ ಬರೀ ವಿಡಿಯೋ ಅದು ಇದು ಇದೇ ಆಗೋಗುತ್ತೆ. ಇವಾಗ ಮನೆಗೆ ಹೊರಡ್ಬೇಕು. ಮೇಲೆಲ್ಲ ಮಗಳ ನಂದು ಇಲ್ಲಿ ವೈಟ್ ಕಲರ್ ಇತ್ತು. ಅನ್ನ ತಿನ್ಸ್ಬಿಡು ಬಿಸಿ ಹಾಕಿ. ಇವಾಗ ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬಂದೆ. ಅಲ್ಲೇ ಒಂದು ಹಾಫ್ ಆನ್ ಅವರ್ ಆಯಿತು. ಊಟ ಎಲ್ಲ ಅವರೇ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಮಳೆ ಬರ್ತಾಯಿತ್ತು. ನನ್ನ ಮಗಳು ಯೂನಿಫಾರ್ಮ್ ಒಣಗಾಕಿದ್ನ ಅಲ್ವಾ, ನಾನು ಬೆಳಗ್ಗೆ ನನ್ನ ಮಗಳು ಯೂನಿಫಾರ್ಮ್ ಒಣಗಾಕಿದ್ದೆ. ಎಲ್ಲಿ ನೆಂದೋಗ್ಬಿಡುತ್ತೋ, ನಾಳೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಬಂದೆ ಮನೆ ಹತ್ರ. ಗಾಡೀಲಿ ಪೆಟ್ರೋಲ್ ಇಲ್ಲ. ಇವಾಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬರ್ಬೇಕು. ಇವಾಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬಂದರೆ ಅಷ್ಟೇ ನಾಳೆ ನಾನು ಡ್ಯೂಟಿಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಅರ್ಧದಲ್ಲೇ ನಿಂತೋಗುತ್ತೆ. ಅದರಿಂದ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅವು ಕೆಳಗಡೆ ಬಂದು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಟೈಮ್ ಬಂದು 8:45 ಆಗಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಂದಿದ್ದರು. ಹೋಗೋಣ ಅಂದ್ಬಿಟ್ಟು ಆಟೋದಲ್ಲೇ ಹೋಗಿ ತಗೊಬರ್ತೀನಿ ಬಾಟಲಲ್ಲಿ. ಏನಪ್ಪ ಇಷ್ಟು ಬೇಗ ಬಂದಿದ್ದೀರಾ? ಬಾಟಲ್ ಐತಾ ರೀ? ಪೆಟ್ರೋಲ್ ತರಬೇಕು. ಬಾಟಲ್ ಐತಾ? ಹಾಂ, ಅವತ್ತು ಕೊಟ್ಟಲ್ಲ ಎಲ್ಲ 2. ಮಗಳಿಗೇನೋ ತಿನ್ನಕ್ಕೆ ಬೇಕು ಅಂದ್ಲು, ಆದ್ದರಿಂದ ಕೊಡಿಸ್ತಾ ಇದ್ದಾರೆ. ನನ್ನ ಮಗಳಿಗಂತೂ ಎನಿ ಟೈಮು ತಿನ್ನಬೇಕು. ಚಾಕೋಲವ ಬೇಡಮ್ಮ, ಬೇಡ ಅಂದ್ರೂ 2 ಕೊಡಿ ಅಂತಾರೆ. ಏನು ಹೇಳೋಣ. ನಾವು ಪೆಟ್ರೋಲ್ ತೊಗೊಂಬಂದು ಒಂದು 10 ನಿಮಿಷ ಕೂತಿದ್ದೆ. ಇವಾಗ ಊಟ ಮಾಡಬೇಕು. ಟೈಮ್ ಬಂದು 9:30 ಆಗಿದೆ. ಊಟ ಎಲ್ಲ ಅದಕ್ಕೆ ನಾನು ಅಕ್ಕ ಅಂತಲೇ ಅನ್ನೋದು ಗೊತ್ತಲ್ಲ ಏನೇನು ಕೊಟ್ಟಿದ್ದಾರೆ ಅಂತ. ಚಾರ್ಜರ್ ಅಮ್ಮೋ ತಗೋ, ಚಾರ್ಜರ್ ಎತ್ತಿಕ್ಕೋ. ರೈಸ್ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ. ಇವಾಗ ಪಟ್ ಅಂತ ಮುದ್ದೆ ಮಾಡಬೇಕು. ಇದು ಬಜ್ಜಿ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ ಮತ್ತು ಸಾಂಬಾರು. ಇವಾಗ ಒಂದು ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಮುದ್ದೆ ಆದ ತಕ್ಷಣ ಊಟ ಮಾಡಬೇಕು. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.